ಈ ವಾಸ್ತವಿಕ ಪ್ರಪಂಚದಲ್ಲಿದ್ದಾಗ ನಾವು ಎದುರ ಇರ್ತೀವಿ, ನಾವು ವಿ ಕ್ಯಾನ್ ಅಂಡರ್ಸ್ಟ್ಯಾಂಡ್ ದ ಅದರ್ ಪರ್ಸನ್ ಬೆಟರ್. ಬಟ್ ಇಲ್ಲಿ ಅನಾನಿಮಿಟಿ ಇರೋದರಿಂದ ಅನೇಕ ಸಂದರ್ಭಗಳಲ್ಲಿ ಜನರು ಬೇಗ ಬೇರೆಯವರನ್ನು ನಂಬ್ತಾರೆ. ಆ ನಂಬಿಕೆಯಿಂದ ಮೋಸ ಹೋಗ್ತಕ್ಕಂಥ ಸಾಧ್ಯತೆ ಜಾಸ್ತಿ. ಈಗ ಪೊಲೀಸ್ ಇಲಾಖೆಯಲ್ಲೂ ಕೂಡ ರಿಕ್ರೂಟ್ಮೆಂಟ್ ಅಂದಾಗ ಈ ಥರದ ಹ್ಯಾಕರ್ಸು ಅಥವಾ ಡಿಜಿಟಲ್ ಪ್ಲಾಟ್ಫಾರ್ಮನ್ನು ಯೂಸ್ ಮಾಡ್ಕೊಂಡು ಮೋಸ ಮಾಡೋರ ಸಂಖ್ಯೆ ಜಾಸ್ತಿ ಇರೋದ್ರಿಂದಾಗಿ ಸೊ ಆ ಎಕ್ಸ್ಪರ್ಟೆನ್ಸಿ ಇರೋರನ್ನ ತಗೊಳ್ತಾ ಇದ್ದಾರೆ. ಯಾವ ಥರ ರಿಕ್ರೂಟ್ಮೆಂಟ್ ಆಗುತ್ತೆ ಸರ್? ರಿಕ್ರೂಟ್ಮೆಂಟ್ ನಮ್ಮದು ಭಾಳ ಪಾರದರ್ಶಕವಾಗಿ, ಭಾಳ ನಿಷ್ಪಕ್ಷಪಾತವಾಗಿ ನಾವು ಮಾಡಿಕೊಂಡು ಬಂದಿದ್ದೇವೆ. 3-4 ಹಂತಗಳಲ್ಲಿ ನಮ್ಮ ರಿಕ್ರೂಟ್ಮೆಂಟ್ ಆಗ್ತದೆ. ಒಂದು ಕಾನ್ಸ್ಟೇಬಲ್ ಮಟ್ಟದಲ್ಲಿ ಒಂದು ರಿಕ್ರೂಟ್ಮೆಂಟ್ ಆಗ್ತದೆ, ಸಬ್ ಇನ್ಸ್ಪೆಕ್ಟರ್ ಮಟ್ಟದಲ್ಲಿ ಒಂದು ರಿಕ್ರೂಟ್ಮೆಂಟ್ ಆಗ್ತದೆ, DSP ಮಟ್ಟದಲ್ಲಿ ಒಂದು ರಿಕ್ರೂಟ್ಮೆಂಟ್ ಇದೆ. ಇಂದು ಕೊನೆಯದಾಗಿ IPS ಮಟ್ಟದಲ್ಲಿ ಕೂಡ, ಅಂದರೆ ಯೂನಿಯನ್ ಪಬ್ಲಿಕ್ ಸರ್ವಿಸ್ ಕಮಿಷನ್ ಮುಖಾಂತರ ಏನು ಎಕ್ಸಾಮ್ ಆಗ್ತದೆ ಅದರಲ್ಲಿ IPS ಪರೀಕ್ಷೆ ಪಾಸ್ ಮಾಡಿ ಬರ್ತಕ್ಕಂಥವ್ರು ಕೂಡ ಇರ್ತಾರೆ. ಈ ಎಲ್ಲ ಹಂತದಲ್ಲಿ ಕೂಡ ರಿಟರ್ನ್ ಎಕ್ಸಾಮಿನೇಷನು, ಫಿಸಿಕಲ್ ಎಕ್ಸಾಮಿನೇಷನ್ನು ಮತ್ತು ಈ ಇಂಟರ್ವ್ಯೂ ಅವೆಲ್ಲ ಇರ್ತವೆ. ಇಂಟರ್ವ್ಯೂ ಈಗ ತೆಗೆದಿದ್ದಾರೆ PC ಮತ್ತು ಸಬ್ ಇನ್ಸ್ಪೆಕ್ಟರ್ ಹುದ್ದೆ ಇದರಲ್ಲಿ. DSP ಮತ್ತು ಇದಕ್ಕೆ IPSನಲ್ಲಿ ಅದು ಕೂಡ ಇರ್ತದೆ. ಅದು ಉತ್ತೀರ್ಣವಾಗಿ ಬರಬೇಕಾಗ್ತದೆ. ಬಟ್ ಇತ್ತೀಚಿನ ವರ್ಷಗಳಲ್ಲಿ ಈ ರೀತಿ ಯಾರು ನಮ್ಮ ಇಲಾಖೆಯನ್ನು ಸೇರ್ತಾ ಇದ್ದಾರೆ ಅವರ ಎಜುಕೇಷನಲ್ ಕ್ವಾಲಿಫಿಕೇಷನ್ ಇಸ್ ಜನರಲಿ ವೆರಿ ಗುಡ್. ಹ್ಯೂಮನ್ ರಿಸೋರ್ಸ್ ಏನಿದೆ ಅದು ಭಾಳ ಒಳ್ಳೆಯದು. ಯಾಕೆಂದರೆ ಈ ಕಾನ್ಸ್ಟೇಬಲ್ ಆಗಲಿಕ್ಕೆ ಬರೀ PUC ಪರೀಕ್ಷೆನ ನೀವು ಪಾಸಾಗಿರಬೇಕು. ಬಟ್ ನಮಗೆ ಬರ್ತಕ್ಕಂಥವ್ರು ಭಾಳಷ್ಟು ಜನ ಎಲ್ಲ ಗ್ರ್ಯಾಜುಯೇಟ್ಸು, ಪೋಸ್ಟ್ ಗ್ರ್ಯಾಜುಯೇಟ್ಸು, ಅದರಲ್ಲೂ ಇತ್ತೀಚಿನ ದಿವಸಗಳಲ್ಲಿ ಎಂಜಿನಿಯರ್ಸ್ಗಳು ಬರ್ತಾ ಇದ್ದಾರೆ, ಅಡ್ವೊಕೇಟ್ಸ್ಗಳು ಬರ್ತಾ ಇದ್ದಾರೆ, ಈ MBA ಮಾಡಿದವರು ಬರ್ತಾ ಇದ್ದಾರೆ, MSc ಮಾಡಿದವರು, MTech ಮಾಡಿದವರು, ಅವರು ಕೂಡ ಕಾನ್ಸ್ಟೇಬಲ್ ಮಟ್ಟದಲ್ಲಿ ಅಥವಾ ಸಬ್ ಇನ್ಸ್ಪೆಕ್ಟರ್ ಮಟ್ಟದಲ್ಲಿ ಬರ್ತಾರೆ. ಹೀಗಾಗಿ ಹ್ಯೂಮನ್ ರಿಸೋರ್ಸ್ ಏನಿದೆ ಅದು ಭಾಳ, ಮಾನವ ಸಂಪನ್ಮೂಲ ಭಾಳ ಅತ್ಯುತ್ತಮವಾಗಿದೆ. ಅವರನ್ನು ನಾವು ಯಾವ ರೀತಿ ಅವರನ್ನು ತರಬೇತಿ ಮಾಡ್ತೇವೆ, ಯಾವ ರೀತಿ ಅವರಿಗೆ ಇಲಾಖೆ ಇದನ್ನು ಡೂಸ್ ಆ್ಯಂಡ್ ಡೋಂಟ್ಸು ಅಥವಾ SOPs, ಪಾಲಿಸೀಸು, ಗೈಡ್ಲೈನ್ಸು ಯಾವ ರೀತಿ ಅವರನ್ನು ನಾವು ಸಜ್ಜು ಮಾಡ್ತೇವೆ ಅನ್ನೋದರ ಆಧಾರದ ಮೇಲೆ ಅವರು ಯಾವ ರೀತಿಯ ಅಧಿಕಾರಿಗಳಾಗ್ತಾರೆ ಅನ್ನೋದು ನಿರ್ಭರ ಆಗ್ತದೆ. ಈಗ ಸೋಷಿಯಲ್ ಮೀಡಿಯಾ ಅಂತ ಸಂದರ್ಭದಲ್ಲಿ ಬೇಗ ರೆಸ್ಪಾಂಡ್ ಮಾಡ್ತಾರೆ ಪೊಲೀಸ್ ಇಲಾಖೆಯಲ್ಲಿ, ಬಟ್ ಫಿಸಿಕಲಿ ಬಂದು ಕಂಪ್ಲೇಂಟ್ ಮಾಡಿದಾಗ ಅಂಥ ರೆಸ್ಪಾನ್ಸ್ ಸಿಗಲ್ಲ ಅನ್ನುವಂಥ ಜನಾಭಿಪ್ರಾಯ ಇದೆ ಸರ್ ಪೊಲೀಸ್ ಇಲಾಖೆ. ಇಲ್ಲ, ಫಿಸಿಕಲಿ ಕೂಡ ನಾನು ಈಗಾಗಲೇ ಹೇಳಿದೆ, ವಿ ಆರ್ ಜಸ್ಟ್ 1 ಕಾಲ್ ಅವೇ ಆ್ಯಂಡ್ 7 or 8 minutes ಅವೇ ಅಂತ ಹೇಳಿ. ಯು ಕ್ಯಾನ್ ಟ್ರೈ ನಾವು ಆಲ್ಸೋ 112ಗೆ ಫೋನ್ ಮಾಡಿ ಹೇಳಿ, ಈ ಥರ ಇಲ್ಲಿ ಇಂಥ ಕಡೆಗಳಲ್ಲಿ ಈ MG ರೋಡ್ ಮೆಟ್ರೋ ಸ್ಟೇಷನ್ ಹತ್ರ ನನಗೆ ಚೈನ್ ಸ್ನ್ಯಾಚಿಂಗ್ ಆಯಿತು ಅಥವಾ ಇನ್ನೊಂದೇನೋ ಆಯಿತು ಅಂತ ವಿತಿನ್ 7 to 8 minutes ಡೆಫಿನೆಟ್ಲಿ ದೇ ವಿಲ್ ಹಿಯರ್. ಸೊ ದೇ ಕಮ್ ಹಿಯರ್, ದೇ ವೆರಿಫೈ ದಿಸ್ ಥಿಂಗ್, ದೇ ವೆರಿಫೈ ದ ಸಿಚುವೇಶನ್ ಆ್ಯಂಡ್ ವಿ ಆರ್ ಎಕ್ವಿಪ್ ದೆಮ್. ಬೆಂಗಳೂರು ನಗರದಲ್ಲಿ ಈಗ ನಮಗೆ 241 ಹೊಯ್ಸಳ ವಾಹನಗಳಿದ್ದಾವೆ. ಪ್ರತಿ ಪೊಲೀಸ್ ಠಾಣೆಗೆ ಒಂದು 2 ಅಥವಾ 3 ಹೊಯ್ಸಳ ವಾಹನಗಳಿವೆ. 24/7 ಅವರು ಕರ್ತವ್ಯದಲ್ಲಿ ಇರ್ತಾರೆ. ಹಿಂದೆ ಬರೀ ಕಾನ್ಸ್ಟೇಬಲ್, ಹೆಡ್ ಕಾನ್ಸ್ಟೇಬಲ್ ಇರ್ತಾಯಿದ್ರು. ಈಗ ASM ಮಟ್ಟದ ಅಧಿಕಾರಿಯೇ ಪೆಟ್ರೋಲ್ ಆಫೀಸರ್ ಆಗಿ ಇರಬೇಕು ಆ ವಾಹನದಲ್ಲಿ ಅಂತ ಮಾಡಿದ್ದೇವೆ. ಅವ್ರಿಗೆ ಎಲ್ಲ ರೀತಿಯ ಸಾಧನ ಸಲಕರಣೆಗಳನ್ನು ಕೊಟ್ಟಿದ್ದೇವೆ. ಬಾಡಿ ಒನ್ ಕ್ಯಾಮ್ರಾ ಹಾಕ್ಕೊಂಡಿರ್ತಾರೆ, ಬಂದ ತಕ್ಷಣ ಬಾಡಿ ಒನ್ ಕ್ಯಾಮ್ರಾ ಆನ್ ಮಾಡ್ತಾರೆ. ಸೊ ಅದಷ್ಟು ಏನಾಗಿದೆ ಅನ್ನೋದು ನಿಮಗೂ ಮನದಟ್ಟಾಗ್ತದೆ, ಅವ್ರಿಗೂ ಮನದಟ್ಟಾಗ್ತದೆ ಮತ್ತು ಪಾರದರ್ಶಕವಾಗಿರ್ತದೆ. ಹಾಗೆ ಅವ್ರಿಗೆ ಬೇರೆ ಸಾಧನ ಸಲಕರಣೆಗಳನ್ನು ಕೂಡ ಕೊಟ್ಟಿದ್ದೇವೆ. ಹ್ಯಾಂಡ್ ಕಫನ್ನು ಕೊಟ್ಟಿದ್ದೇವೆ, ಟಾರ್ಚು, ರಿಫ್ಲೆಕ್ಟಿವ್ ಜಾಕೆಟ್ಸ್ ಎಲ್ಲ ಕೊಡಲಾಗಿದೆ. ಮುಂದುವರೆದು ಇನ್ನು ಮುಂದಿನ ದಿವಸಗಳಲ್ಲಿ ಬಹುಶಃ ಈ ಎಲ್ಲಿ ಸ್ಥಳಕ್ಕೆ ಬರ್ತಾರೆ ಅಲ್ಲೇ FIR ಮಾಡಲಿಕ್ಕೆ ಕೂಡ ಅವಕಾಶ ಮಾಡಿಕೊಡ್ಲಿಕ್ಕೆ ಸಾಧ್ಯತೆ ಇದೆ. ತಂತ್ರಜ್ಞಾನದ ಮುಖಾಂತರ ನಾವು ಪ್ರಯತ್ನಗಳನ್ನು ಮಾಡ್ಬೋದು. ಈಗ ಪೊಲೀಸ್ ಠಾಣೆಗೆ ಹೋಗಿ ಏನಾದರೂ ಇದ್ದಿದ್ರೆ ಅಲ್ಲಿ FIR ದಾಖಲಿಕ್ಕೆ ಇದನ್ನು ಮಾಡಲಿಕ್ಕೆ ಅವರು ಅನುವು ಮಾಡಿಕೊಡ್ತಾರೆ. ಜೊತೆಗೆ ಬಹುಮುಖ್ಯವಾಗಿ ಯು ಕ್ಯಾನ್ ರೇಟ್ ದಿ ಪರ್ಫಾರ್ಮೆನ್ಸ್ ಆಫ್ ಅವರ್ ಆಫೀಸರ್ಸ್. ಈ ರೀತಿ ಯಾರು ಹೊಯ್ಸಳ ಅಧಿಕಾರಿಗಳು ನಿಮ್ಮಲ್ಲಿಗೆ ಬರ್ತಾರೆ, ನೀವೇನು ಕಾಲ್ ಮಾಡಿರ್ತೀರಾ ಅದಕ್ಕೆ ಮತ್ತೆ ನಮ್ಮ ಕಮಾಂಡ್ ಸೆಂಟ್ರಿಂದ ನಿಮಗೆ ಫೋನ್ ಮಾಡಿ ಕೇಳ್ತಾರೆ, ಪೊಲೀಸರು ಬಂದಿದ್ರಾ, ಎಷ್ಟೊತ್ತಿಗೆ ಬಂದರು, ನಿಮ್ಮ ಸಮಸ್ಯೆ ಪರಿಹಾರ ಆಯಿತಾ, ಅವರು ಸರಿಯಾಗಿ ಫೀಡ್ಬ್ಯಾಕ್ ತೊಗೊಳ್ತಾರೆ. ಮತ್ತು ಅದರಲ್ಲಿ ನೀವು ರೇಟ್ ಕೂಡ ಮಾಡ್ಬೋದು 1 ರಿಂದ 5. ಈಗ ಉದಾಹರಣೆ ಹೋಟೆಲ್ನಲ್ಲಿ ಅಥವಾ ಒಬ್ಬರು ಓಲಾದಲ್ಲಿ ನೀವು ಯಾವ ರೀತಿ ರೇಟ್ ಮಾಡ್ತೀರಾ ಅದೇ ರೀತಿಯಲ್ಲಿ ಅವರನ್ನು ಕೂಡ ಪೊಲೀಸ್ ಅಧಿಕಾರಿಗಳ ಪರ್ಫಾರ್ಮೆನ್ಸ್ ಕೂಡ ನೀವು ರೇಟ್ ಮಾಡೋದು. ಇದು ಒಳ್ಳೇದಿದ್ದರೆ ಒಳ್ಳೇದು ಅಂತ ಹೇಳ್ಬೋದು, ಅಥವಾ ಏನಾದರೂ ನೆಗೆಟಿವ್ ಇದ್ದರೆ, ಸರಿಯಾಗಿ ಮಾತಾಡಿಸಲಿಲ್ಲ ಅಥವಾ ಅವರು ಭಾಳ ಇದಾಗಿದ್ದರು, ಅರೋಗೆಂಟ್ ಆಗಿದ್ದರು, ರೂಡ್ ಆಗಿದ್ದರು ಅಂದರೆ ಅದನ್ನು ಕೂಡ ನೀವು ಕೊಡ್ಬೋದು. ಯಾರು ಈ ರೀತಿ 1 ಸ್ಟಾರು ಕಡಿಮೆ ಇದು ರೇಟಿಂಗ್ ತೊಗೊಳ್ತಾರೆ ಅವ್ರಿಗೆ ಕರೆಸಿ ನಾವು ಕೌನ್ಸಿಲಿಂಗ್ ಮಾಡ್ತೇವೆ. ಒಂದು ವೇಳೆ ಅವರು ತಿದ್ಕೊಳ್ಳಿಲ್ಲ ಅಥವಾ ಬದಲಾವಣೆ ಆಗಲಿಲ್ಲ ಅಂತ ಹೇಳಿದರೆ ಅವರನ್ನು ತೆಗೆದು ಬೇರೆಯವರನ್ನು ಆ ಜಾಗದಲ್ಲಿ ಹಾಕ್ತೇವೆ. ಸೊ ಈ ರೀತಿ ಮೆಕ್ಯಾನಿಸಮ್ ಈಸ್ ಪುಟ್ ಇನ್ ಪ್ಲೇಸ್, ಸಿಸ್ಟಮ್ಸ್ ಆರ್ ಪುಟ್ ಇನ್ ಪ್ಲೇಸ್. ರೈಟ್. ಇನ್ನು B. ದಯಾನಂದ್ ಸರ್ ಬಂದ ನಂತರದ ಸಂದರ್ಭದಲ್ಲಿ ಸ್ಟೇಷನ್ ಸೆಟಲ್ಮೆಂಟ್ಗಳು ಸ್ವಲ್ಪ ಕಮ್ಮಿ ಆಗಿದ್ದಾವೆ ಅನ್ನುವಂಥ ಮಾತಿದೆ ಸರ್, ಏನು ಹೇಳ್ತೀರಿ ಇದರ ಬಗ್ಗೆ? ಪೊಲೀಸ್ ಠಾಣೆಗಳು, ಬೆಂಗಳೂರು ನಗರದ ಪೊಲೀಸ್ಗೆ ಒಂದು ಮಹತ್ತರವಾದಂತಹ ಅಪವಾದ ಅಥವಾ ಇದು ಏನು ಆರೋಪ ಇದ್ದಿದ್ದು, ಈ ಪೊಲೀಸ್ ಠಾಣೆಗಳಲ್ಲಿ ಬರೀ ರಿಯಲ್ ಎಸ್ಟೇಟು ಮತ್ತು ಇದು ಆಗ್ತವೆ, ಅಥವಾ ಬರೀ ಉಳ್ಳವರಿಗೆ ಅಥವಾ ಯಾರು ಹಣವಂತರು ಸ್ಥಿತಿವಂತರು ಇದ್ದಾರೆ ಅವರಿಗೆ ಮಾತ್ರ ಮನೆ ಹಾಕ್ತಾರೆ, ಬೇರೆಯವರಿಗೆ, ಸಾಮಾನ್ಯ ಜನರಿಗೆ, ನೊಂದವರಿಗೆ ಅಥವಾ ಏನು ಸಮಾಜ ಸ್ತರದ ಕೆಳಸ್ತರದವರು ಇದ್ದಾರೆ ಅಂಥವ್ರಿಗೆ ಅಷ್ಟು ಸರಿಯಾಗಿ ರೆಸ್ಪಾಂಡ್ ಮಾಡೋದಿಲ್ಲ ಅಂತೇಳಿ ಇದನ್ನು ನಾವು ಗುರುತಿಸಿ ಅದಕ್ಕೆ ಬೇಕಾಗಿರ್ತಕ್ಕಂತಹ ಪರಿಹಾರೋಪಾಯಗಳನ್ನು ಮಾಡಿದ್ದೇವೆ. ಪೊಲೀಸ್ ಠಾಣೆಗೆ ಯಾರೇ ಬಂದರೂ ಕೂಡ ಅವ್ರದ್ದು ಏನೇ ಸಮಸ್ಯೆ ಇದ್ದರೂ ಕೂಡ, ಈಗ ನೀವೇನು ಹೇಳ್ತಾ ಇದ್ರೆ ಹೈ ಪ್ರೊಫೈಲ್, ಲೋ ಪ್ರೊಫೈಲ್ ಆ ರೀತಿ ಏನು ನೋಡಿದೇನೆ ಯಾರು ನೊಂದವರಿದ್ದಾರೆ ಅವರ ಸಮಸ್ಯೆ ಏನಿದೆ ಅದನ್ನು ಆಲಿಸಿ ಅದನ್ನು ನೀವು ಪರಿಹಾರ ಮಾಡಬೇಕು ಹೊರತಾಗಿ ಈ ರೀತಿ ಪೊಲೀಸ್ ಠಾಣೆಗಳಲ್ಲಿ ನೀವು ಸೆಟ್ಲ್ಮೆಂಟ್ ಮಾಡ್ತಕ್ಕಂಥದ್ದಾಗಲಿ ಅಥವಾ
ಪೊಲೀಸ್ ಈಸ್ ನಾಟ್ ಅ ಕ್ಯಾಶ್ ರಿಕವರಿ ಏಜೆಂಟ್. ಸೊ ಹೀಗಾಗಿ ಈ ರೀತಿಯ ಹಣಕಾಸಿನ ಡಿಸ್ಪ್ಯೂಟ್ಗಳಿರ್ಬೋದು, ಸಿವಿಲ್ ಡಿಸ್ಪ್ಯೂಟ್ ಇರ್ಬೋದು, ಅದರಲ್ಲಿ ನೀವು ಹಸ್ತಕ್ಷೇಪ ಮಾಡಿಕೊಡೋದು ಅಂತಕ್ಕಂಥ ಒಂದು ಕಠಿಣವಾದಂಥ ಸೂಚನೆಗಳನ್ನು ನೀಡಲಾಗಿದೆ. ಅದರ ಪರಿಪಾಲನೆಯೂ ಕೂಡ ಆಗ್ತದೆ. ದುರದೃಷ್ಟವಶಾತ್ ಅನೇಕ ಸಂದರ್ಭಗಳಲ್ಲಿ ಜನರು ಕೂಡ ಅದನ್ನೇ ಅಪೇಕ್ಷಿಸಿಕೊಂಡು ನಮ್ಮ ಹತ್ರ ಬರ್ತಾರೆ. ನಾವು ಹೇಳಿ ನಾವು ನಿಷ್ಠುರ ಆಗಬೇಕಾಗ್ತದೆ. ಇವನ್ ನಮ್ಮ ಹತ್ತಿರದವರೇ ಇರ್ಬೋದು, ಸಂಬಂಧಿಕರೇ ಇರ್ಬೋದು, ಇವನ್ನೇನೋ ದುಡ್ಡು ಹೋಗಿದೆ ವಸೂಲು ಮಾಡಿಕೊಡಿ, ಇವನ್ನೇನೋ ಇದಾಗಿದೆ, ಬಾಡಿಗೆ ಇದ್ದಾರೆ, ಅವ್ರನ್ನ ಬಾಡಿಗೆ ಕೊಡ್ತಾ ಇಲ್ಲ, ಬಿಡಿಸ್ಕೊಡಿ ಅಂತೇಳಿ ಈ ರೀತಿಯ ಒಂದು ಏನು ಸಿವಿಲ್ ಡಿಸ್ಪ್ಯೂಟ್ ವ್ಯಾಜ್ಯಗಳಿದ್ದಾವೆ ಅವುಗಳನ್ನು ನಮ್ಮ ಅಂಗಳಕ್ಕೆ ತರಲಿಕ್ಕೆ ಪ್ರಯತ್ನಗಳನ್ನು ಸಾರ್ವಜನಿಕರು ಕೂಡ ಮಾಡ್ತಾರೆ. ನಾವು ಸೌಮ್ಯವಾಗಿ ಅದನ್ನು ಹೇಳಬೇಕಾಗ್ತದೆ. ಬಹಳಷ್ಟು ಜನಕ್ಕೆ ಅದು ಇಷ್ಟ ಆಗೋದಿಲ್ಲ, ಪೊಲೀಸರು ನಮಗೆ ಸಹಾಯ ಮಾಡಿಲ್ಲ ಅಂಥೇಳಿ ಒಂದು ಋಣಾತ್ಮಕ ಅಭಿಪ್ರಾಯವನ್ನು ಹೊಂದ್ತಾರೆ. ಆದರೆ ಕಾನೂನಿನ ದೃಷ್ಟಿಯಲ್ಲಿ ನಾವು ಮಾಡಬೇಕಾಗಿರುತ್ತೆ ಇಷ್ಟೇ. ಅವ್ರಿಗೇನು ಅಂತ ಹೇಳಿದ್ರೆ, ನಾವು ನ್ಯಾಯಾಲಯಗಳಿಗೆ ಹೋದರೆ ಸಿವಿಲ್ ವ್ಯಾಜ್ಯಗಳು ಅಂತ ಹೇಳಿದ್ರೆ ಭಾಳ ಟೈಮ್ ತೊಗೊಳುತ್ತೆ, ನೀವು ಪೊಲೀಸರಾದರೆ ಬೇಗ ತೀರ್ಮಾನ ಮಾಡ್ಬೋದು, ಬೇಗ ಸೆಟ್ಲ್ ಮಾಡಿಸ್ಬೋದು ಅಂತಕ್ಕಂಥ ಒಂದು ತಪ್ಪು ಕಲ್ಪನೆ ಓವರ್ ಎ ಪೀರಿಯಡ್ ಆಫ್ ಟೈಮ್ ಇದು ಬೆಳ್ಕೊಂಡು ಬಂದಿದೆ. ಅದಕ್ಕೋಸ್ಕರ ನಾವು ಹೇಳ್ತಕ್ಕಂಥದ್ದು ಅದರ ಬದಲಾಗಿ ನೀವು ಸಂಬಂಧಪಟ್ಟ ಇಲಾಖೆಗಳು ಅಥವಾ ಸಂಬಂಧಪಟ್ಟ ನ್ಯಾಯಾಲಯಕ್ಕೆ ಹೋಗಿ ನಿಮ್ಮ ವ್ಯಾಜ್ಯವನ್ನು ಪರಿಹರಿಸಿಕೊಳ್ಳಿ. ನಾವೇನಿದೆ ಬರೀ ಅಪರಾಧಗಳ ಪತ್ತೆ, ನಿಯಂತ್ರಣ, ಸಂಚಾರ ನಿರ್ವಹಣೆ, ಪತ್ತೆ, ನಿಯಂತ್ರಣ ಇವನ್ನ ಮಾಡಲಿಕ್ಕೆ ನಮಗೆ ಅವಕಾಶ ಮಾಡಿಕೊಡಿ ಅಂತ ನಾವು ಹೇಳ್ತಾ ಇದ್ದೀವಿ. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ 292, ಟಾಟಾ ಪ್ಲೇ ನಂಬರ್ 1664, ಜಿಯೋ ಟಿವಿ ನಂಬರ್ 1334, NXT ಡಿಜಿಟಲ್ ನಂಬರ್ 30, ಇನ್ ಕೇಬಲ್ ನಂಬರ್ 30, ಸಿಟಿ ನೆಟ್ವರ್ಕ್ಸ್ 51, ಯು ಡಿಜಿಟಲ್ ನಂಬರ್ 162, GTPL ನಂಬರ್ 17, ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ 42, ಶ್ರೀ ಬಸವೇಶ್ವರ ಕೇಬಲ್ ನಂಬರ್ 168, ರೂರಲ್ ಕೇಬಲ್ ನೆಟ್ವರ್ಕ್ 60, ವಿನಾಯಕ ಡಿಜಿಟಲ್ 57, ಅಭಿಷೇಕ್ ಕೇಬಲ್ 821, ಸಿಟಿ ಚಾನೆಲ್ 53, ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ 57, V4 ಡಿಜಿಟಲ್ ಇನ್ಫೋಟೆಕ್ 628, ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ 53, ಗಜಾನನ್ ಡಿಜಿಟಲ್ ನಂಬರ್ 836, ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ 56, ಮೆಟ್ರೋಕ್ಯಾಸ್ಟ್ ನಂಬರ್ 830, ವಿಕ್ಟರಿ ಡಿಜಿಟಲ್ ನಂಬರ್ 167ರಲ್ಲಿ ನೋಡಿ ಆನಂದಿಸಿ.